ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲು ನಿರ್ಲಕ್ಷ್ಯ ತೋರಿದ ಆರೋಗ್ಯ ಇಲಾಖೆ. ಗ್ರಾಮದ ಜನರ ಒತ್ತಾಯದ ಮೇರೆಗೆ ಸಂಜೆ 7 ಗಂಟೆಗೆ ತರಾತುರಿಯಲ್ಲಿ ಪೂಜೆ ಮಾಡಿದ ಸಿಬ್ಬಂದಿ. ಇಳಕಲ್ ತಾಲೂಕಿನ ಗೂಡೂರು ಎಸ್ಸಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ. ಮಾಹಿತಿ ಕೇಳೋಣ ಅಂದ್ರೆ ಅಲ್ಲಿನ ಡಾಕ್ಟರ್ಗಳಾಗ್ಲಿ ಡಿಎಚ್ಒಗಳಾಗ್ಲಿ ಫೋನ್ ರಿಸೀವ್ ಮಾಡಲಿಲ್ಲ. ಸಂವಿಧಾನ ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನೇ ಇಷ್ಟು ನಿರ್ಲಕ್ಷ್ಯ ಮಾಡಿರುವ ಇಂತಹ ಅಧಿಕಾರಿಗಳು ಬೇರೆ ನಾಯಕರ ಜಯಂತಿ ಮಾಡುವುದು ಸಂಶಯ. ಇಂದು ರಾಜ್ಯದಾದ್ಯಂತ ದೇಶದಾದ್ಯಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಿಸಿದರೆ ಇಳಕಲ್ ತಾಲೂಕಿನ ಗೂಡೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಚರಣೆ ಮಾಡಿಲ್ಲ. ಗ್ರಾಮದ ಜನರು ಕೇಳಿದಾಗ ಅಲ್ಲಿರುವ ಸಿಬ್ಬಂದಿಗಳು ಕಾಟಾಚಾರಕ್ಕೆ ಸಂಜೆ 7 ಗಂಟೆಗೆ ಪೂಜೆ ಮಾಡಿದ್ದಾರೆ. ಇದನ್ನ ಪ್ರಶ್ನಿಸಲು ಮೇಲಾಧಿಕಾರಿಗಳಿಗೆ ಕರೆ ಮಾಡಿದ್ರೆ ಅವರು ಮಾತನಾಡುವ ಪರಿ ನೋಡಿ. ಸರ್, ಬಹಳ ಪೇಷನ್ಸ್ ಇಂದ ಮಾತಾಡ್ರಿ. ಸರ್, ನಾನು ಸರಿಯಾಗಿ ಮಾತಾಡೋಂಗಿಲ್ಲ ನಿಮ್ಗೆ ಹತ್ರ. ಸರಿಯಾದ ತೋರ್ತಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಡ ಆಕ್ಷನ್ ತಗೋತೀನಿ. ನೀ ಹಂಗ ನೋಡ್ಲಿ ಹೋಗಬೇಡ. ನೀ ಎಲ್ಲ ನಿಮ್ಮಂತ ನೋಡ್ಬಿಟ್ಟಿನಿ. ನಾನು ಯಾರ ಬಗ್ಗೆ ಕೊಡ್ತೀನಿ, ಯಾರ ನೋಡಿದ್ರೆ ನನ್ನ ಬಗ್ಗೆ ಕೊಡುತ್ತೆ ಆಯ್ಕೆ ಕೊಡ್ತೀಯ ಕೊಡು. ಕಡೆ ಆಗತ್ತಾ ಮಾಡು. ಸರ್, ಈಗ ನಾವು ನಿಮ್ಗೆ ಏನ್ ಹೇಳಕತ್ತೀವಿ? ಈಗ ನಾನು ನೋಡ್ಲಿ ಸರ್ ಕಂಪ್ಲೇಂಟ್ ಅಂತ ಹೇಳ. ಸರ್, ಈಗ ಎಲ್ಲ ಅಂಬೇಡ್ಕರ್ ಜಯಂತಿ ಮಾಡಿಲ್ಲ, ಅದ್ರ ಬಗ್ಗೆ ನಾವು ನಿಮ್ಗೆ ಹೇಳಕತ್ತೀವಿ. ಅದೇ ಸರ್, ನಿಮ್ಗೆ ಮತ್ತೆ ನಾವು ನಿಮ್ಗೆ ಫೋನ್ ಮಾಡಿ ಹೇಳಕತ್ತೀವಲ್ಲ. ಯಾರು ಮಾತಾಡಕಂತಾರೆ ನಿಮ್ಗೆ? ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು ಸರ್? ಸರ್ ಅಲ್ಲ ಸರ್, ಆಕ್ಷನ್ ತಗೊಂಡು ಅಧಿಕಾರಿಗಳು ನೀವಲ್ರಿ, ನಾನಲ್ಲ. ಏನು ಅಂಬೇಡ್ಕರ್ ದೇವರು ಪರಮಾತ್ಮ, ಅವನ ಬಗ್ಗೆ ನೋಡ್ಲಿ, ನಿಮ್ಮಂತವರೆಲ್ಲ ನೋಡ್ಲಿ, ನಮ್ಗೆ ಹೇಳಕ್ ಹೋಗ್ಬಾರ್ದು. ಸರ್, ಈಗ ನಾನು ನಿಮ್ಗೆ ಅದಕ್ಕೆ ಆಕ್ಷನ್ ತಗೋರಿ ಅಂತ ಈಗ ನಿಮ್ಗೆ ಫೋನ್ ಮಾಡಿದ್. ನಾನು ತಗೊಳಂಗಿಲ್ರೇ. ಇಂತಹ ಅಧಿಕಾರಿಗಳನ್ನ ತಕ್ಷಣವೇ ಕೆಲಸದಿಂದ ತೆಗೆದುಹಾಕಲು ಎಲ್ಲ ಸಂಘಟನೆಗಳು ಒತ್ತಾಯಿಸಿವೆ. ನಿನ್ನೆ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಗೂಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮಾಡದೆ ಅವ್ರನ್ನ ಅವಮಾನಿಸಿದ್ದಾರೆ. ಇವತ್ತು ಈ ದೇಶ ಸಂವಿಧಾನಬದ್ಧವಾಗಿ ನಡಿಬೇಕು ಅಂದರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಮಹಾನ್ ವ್ಯಕ್ತಿಯನ್ನು ಅಗೌರವ ತೋರಿಸಿದಂಥ ಅಧಿಕಾರಿಗಳನ್ನು, ಇಲ್ಲಿರುವಂಥ ಸಿಬ್ಬಂದಿಗಳನ್ನು ಕೂಡಲೇ ಅವ್ರನ್ನ ಅಮಾನತುಗೊಳಿಸಬೇಕು. ಜೊತೆಗೆ ಈ ವಿಷಯವಾಗಿ ದೂರವಾಣಿಯ ಮೂಲಕ ತಾಲೂಕಾ ಆರೋಗ್ಯಾಧಿಕಾರಿಗಳನ್ನ ಸಂಪರ್ಕಿಸಿದಾಗ ಅವರು ಇದ್ರ ಬಗ್ಗೆ ಯಾವುದೇ ಕಿಂಚತ್ತು ಮಾತಾಡದೆ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ನಿಲ್ಲಿಸಿದ್ರು. ಅವರು ಬೈದಿರುವಂಥ ಶಬ್ದಗಳನ್ನು ಬಹಳ ಅವಾಚ್ಯವಾಗಿದ್ದು. ಆದರೆ ಅವರು ಇವತ್ತು ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತೀನಿ ಅಂತಕ್ಕಂಥ ಮಾನವೀಯತೆಯೂ ಸಹ ಅವರಿಗಿಲ್ಲ. ಆಯಿತು, ನಾನು ಮಾಡಿಲ್ಲ, ನಾನು ಬಂದು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀನಿ ಅನ್ನುವಂಥ ಒಂದು ಕಿಂಚತ್ತು ಕಾಳಜಿ ಸಹ ಅವ್ರಿಗಿದ್ದಿಲ್ಲ. ಅದನ್ನು ಹೊರತುಪಡಿಸಿ ಅವರು ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಾನಿವತ್ತು ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಕೂಡಲೇ ತಾಲೂಕು ಆರೋಗ್ಯಾಧಿಕಾರಿಗಳನ್ನು ಈ ತತ್ಕ್ಷಣದಿಂದಲೇ ಅವ್ರನ್ನ ಅಮಾನತುಗೊಳಿಸಬೇಕು, ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸ್ಬೇಕಂತ ಕೆಲಸ ನಮ್ಮದೊಂದು ಅತ್ಯಂತ ಮೂಲವಾದಂಥ ಬೇಡಿಕೆ ಇದೆ. ದಯವಿಟ್ಟು ಅದನ್ನು ತಾವು ತಹಸೀಲ್ದಾರ್ ಸಾಹೇಬ್ ಮೂಲಕವಾಗಿ ಅದನ್ನು ನಿಭಾಯಿಸಬೇಕು. ತಾಲೂಕು ದಂಡಾಧಿಕಾರಿಗಳು ಇಳಕಲ್ ಇವರಿಗೆ ವಿಷಯ ತಾಲೂಕು ಆರೋಗ್ಯಾಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 14/4/2024ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಗೂಡೂರು ಎಸ್ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಚರಣೆ ಮಾಡದೆ ಅಪಮಾನಗೊಳಿಸಿದ್ದಾರೆ. ಈ ವಿಚಾರವಾಗಿ ದೂರವಾಣಿ ಮೂಲಕ ತಾಲೂಕು ಆರೋಗ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಕುಡಿದ ಮತ್ತಿನಲ್ಲಿ ಸಾರ್ವಜನಿಕರಿಗೆ ಅವಾಚ್ಯ ಶಬ್ದಗಳಿಂದ ಮನಬಂದಂತೆ ಮಾತನಾಡಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ,
ನಿನ್ನನ್ನು ಹಾಗೆ ಮಾಡುತ್ತೇನೆ ಎಂದು ಮಾತನಾಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ವಿಷಯ ತಿಳಿಸಿದ ಸಂವಿಧಾನ ಪ್ರಜ್ಞೆ ಇಲ್ಲದ ಇಂತಹ ತಾಲೂಕಾ ಆರೋಗ್ಯಾಧಿಕಾರಿಗಳನ್ನು ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳನ್ನ ತೆಗೆದುಹಾಕಬೇಕು ಅಂತಕ್ಕಂಥ ವಿಷಯವನ್ನು ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀನಿ. ಬಸಪ್ಪ ಮಸಾನ ಕರ್ಕೊಂಡು ಸರ್